ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಹರ್ಷ ಅಭಿರುಚಿ. ಇವತ್ತು ನಾನು ಕ್ಯಾಪ್ಸಿಕಮ್ ರೈಸ್ನ ಮಾಡಿದ್ದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಸಣ್ಣದಾಗಿ ಹೆಚ್ಚಿರೋಂಥ ಈರುಳ್ಳಿ, ಸ್ವಲ್ಪ ನೆನೆಸಿರೋ ಬಟಾಣಿ ಇತ್ತು, ಸೊ ಅದನ್ನು ಕೂಡ ಹಾಕಿದೆ. ಇದು ಹಸಿ ಬಟಾಣಿ ಅಲ್ಲ, ನಾನು ನೆನೆಸಿಟ್ಕೊಂಡಿರ್ತೀನಿ. 1 ವೀಕಿಗೆ ಆಗುವಷ್ಟು ಬಟಾಣಿನ ನೆನೆಸಿಟ್ಕೊಂಡಿದ್ದೆ. ಸೊ ಅದು ಸ್ವಲ್ಪ ಇತ್ತು ಅಂತ ಹಾಕಿದೆ. ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಬರೀ ಆಯಿಲಲ್ಲೇ ಫ್ರೈ ಮಾಡ್ತೀನಿ ಇದನ್ನು. ಆವಾಗ ಚೆನ್ನಾಗಿ ಬೇಯುತ್ತೆ ಅದು. ಹಾಗಾಗಿ ಈಗ ಮತ್ತೆ ಸ್ವಲ್ಪ ಗೋಡಂಬಿ ಹಾಕಿದ್ದೀನಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವನ್ನ ಹಾಕಿದ್ದೀನಿ. ಚೆನ್ನಾಗಿ ಒಂಥರ ರೆಡ್ ಆಗಬೇಕು, ಆ ಥರ ಫ್ರೈ ಮಾಡಿ ಇದನ್ನು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇಲ್ಲಿ ಮತ್ತು ಚಿಕ್ಕದಾಗೆ ಉದ್ದುದ್ದಿಗೆ ಹೆಚ್ಚಿರುವಂಥ ಕ್ಯಾಪ್ಸಿಕಮ್ನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿತ್ತು ರೈಸು, ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ, ಲಾಸ್ಟಿಗೆ ಹಾಕ್ಕೊಂಡಿದ್ದೀನಿ. ಯಾಕೆ ಅಂದರೆ ಅದು ತಳ ಹಿಡಿದ್ಬಿಡುತ್ತೆ ಎಲ್ಲ. ಸೊ ಹಾಗಾಗಿ ನಾನೇ ಜಜ್ಜಿ ಮಾಡ್ಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಯಾವುದೇ ಅಂಗಡಿಯಿಂದ ಯೂಸ್ ಮಾಡಲ್ಲ, ಫ್ರೆಶ್ ಆಗಿ ಆ ಕ್ಷಣವೇ ಯೂಸ್ ಮಾಡ್ಕೋತೀನಿ. ಇಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ, ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ಈಗ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಒಂದು 5 ಮಿನಿಟ್ಸ್ ಆದರೆ ಆಯಿತು. ಆಮೇಲೆ ಸ್ವಲ್ಪ ವಿನಿಗರ್ನ ಹಾಕ್ಕೊಂಡಿದ್ದೀನಿ ಟೇಸ್ಟಿಗೋಸ್ಕರ. ಈ ಫ್ರೈಡ್ ರೈಸಲ್ಲಿ ಮಾಡ್ತಾರಲ್ವ ಆ ಥರ, ಅದೇ ಥರ ಸೋಯಾ ಸಾಸ್ನ ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ. ಇಲ್ಲಿ ರೈಸ್ನ ಮಾಡಿ ಸ್ವಲ್ಪ ತಣ್ಣಗೆ ಮಾಡೋದಕ್ಕೆ ಅಂತ ಬಿಟ್ಟಿದ್ದೆ, ಇಲ್ಲಾಂದರೆ ಮೆತ್ತಗಾಗ್ಬಿಡುತ್ತೆ, ಅದಕ್ಕೆ ಸ್ವಲ್ಪ ಉದುರುದ್ರನಾಗಿ ಬರುತ್ತೆ ಅಂತ. ಇದನ್ನೆಲ್ಲ ಮಿಕ್ಸ್ ಮಾಡಿ ಸೊ ಚೆನ್ನಾಗಿ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಲಾಸ್ಟಲ್ಲಿ ಹಾಕಿದ್ದೀನಿ. ಇಷ್ಟೇ, ಚೆನ್ನಾಗಾಗಿತ್ತು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ಸಲ್ಲಿ ನನಗೆ ತಿಳಿಸಿ. ಮಕ್ಕಳಿಗೆ ಯಾರಿಗೆಲ್ಲ ಲಂಚ್ ಬಾಕ್ಸಿಗೆ ಬೇಕು ಅಂತಂದರೆ ಫಟಾಫಟ್ ಅಂತ ರೆಡಿ ಆಗುತ್ತೆ. ಇಷ್ಟಪಟ್ಟು ಮಕ್ಕಳೆಲ್ಲ ಬಾಕ್ಸ್ನ ಖಾಲಿ ಮಾಡ್ಕೊಂಬರ್ಬೇಕಂದ್ರೆ ಈ ರೀತಿ ಒಮ್ಮೆ ನೀವು ಟ್ರೈ ಮಾಡಿ. ಇಷ್ಟೇ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.